ಎಲ್ಲರಿಗೂ ನಮಸ್ಕಾರ. ಈಗ ಒಂದು ಆಶಯದ ಕುರಿತಾದ 2 ಸಣ್ಣ ಕಥೆಗಳನ್ನು ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೇನೆ. ಆಶಯ ಏನಂದರೆ, ಅದು ಜಾತಿ ಸಂಸ್ಕೃತಿ, ಕುಲ ಸಂಸ್ಕೃತಿ ಅಥವಾ ವೃತ್ತಿ ಸಂಸ್ಕೃತಿ ಜನ್ಯವಾಗಿರ್ತಕ್ಕಂಥ ಕೆಲವು ಸ್ವಭಾವಗಳು, ಅವಕ್ಕೆ ಕೆಲವು ಹುಟ್ಟು ಗುಣಗಳು ಅಂತಾರೆ. ಹುಟ್ಟು ಗುಣ ಸುಟ್ಟರೂ ಹೋಗೋದು ಅನ್ನೋದು ಗಾದೆ ಮಾತು ಕೇಳಿದ್ದೀನಿ. ಹುಟ್ಟು ಗುಣ ಸುಟ್ಟರೂ ಹೋಗೋದು ಅಂತ. ಏನು ಮಾಡಿದ್ರೆ ನಾಯಿವಾಲ್ ಡೊಂಕು ಇಂಥ ಮಾತುಗಳೆಲ್ಲ ನಾವು ಮಾತಾಡ್ತಿರ್ತೀವಿ. ಅವು ಯಾವುದರ ಮೇಲೆ ಬೆಳಕು ಚೆಲ್ತಾವಂದರೆ, ಒಂದು ಜಾತಿ ಸಂಸ್ಕೃತಿ, ಕುಲ ಸಂಸ್ಕೃತಿ, ವೃತ್ತಿ ಸಂಸ್ಕೃತಿ, ಅಥವಾ ನಾವು ಮೂಲತಃ ಎಂಥ ಒಂದು ಹಿನ್ನೆಲೆಯಿಂದ ಬಂದಿರ್ತೀವೋ ಅಂಥ ಒಂದು ಕುಟುಂಬ, ವಂಶ, ಅದರ ಗುಣಗಳ ಮೇಲೆ ಅದು ಬೆಳಕು ಚೆಲ್ತೈತಿ. ಆ ಗುಣಗಳು ಅವು ನಮ್ಮಿಂದ ಅಷ್ಟು ಸುಲಭವಾಗಿ ದೂರವಾಗಲ್ಲ ಅಂತ. ಈ ಆಶಯದ ಕುರಿತು 2 ಕಥೆಗಳು, ಸ್ವಲ್ಪ ಬೇರೆ ಬೇರೆ ಕಥೆಗಳು. ಮೊದಲನೇದು ಒಂದು ರೀತಿ ಇದು ಈ ಪ್ರಾಣಿಗಳ ಲೋಕದ ಒಂದು ಕಥೆ. ಅಂದರೆ ಮನುಷ್ಯ ಸ್ವಭಾವವನ್ನು ರಿಫ್ಲೆಕ್ಟ್ ಮಾಡ್ತಕ್ಕಂಥ ಪ್ರಾಣಿ ಲೋಕದ ಕಥೆ. ಇವುಗಳಿಗೆ ನಾವು ಸೆಟೈರ್ ಅಂತ ಕರಿತೀವಿ. ವಿಡಂಬನೆ ಅಂತ ಇಂಗ್ಲಿಷ್ನಲ್ಲಿ ಸೆಟೈರ್ ಅಂತೀವಿ, ಕನ್ನಡದಲ್ಲಿ ವಿಡಂಬನೆ ಅಂತ. ವಿಡಂಬನೆ ಕಥೆಗಳು. ಒಂದು ಊರಲ್ಲಿ ಒಂದು ಬೆಕ್ಕಿತ್ತು, ಬಹಳ ದೊಡ್ಡ ಬೆಕ್ಕು. ಅದು ನಿತ್ಯವೂ ಅವರಿವರ ಮನೆಯಲ್ಲಿ ಕದ್ದು ಹಾಲು ಮೊಸರು ಕುಡಿದು ತಿಂದು ಬದುಕ್ತಕ್ಕಂಥದ್ದು. ಅದಕ್ಕೆ ಕಳ್ಬೇಕಂತಾನೆ ಹೆಸರಿಟ್ಟಿದ್ರು. ಕಳ್ಬಾವುಗ ಅಂತ ಕರಿತಿದ್ರು ಅದಕ್ಕೆ. ಅದು ಒಂದು ದಿವಸ ಏನು ಮಾಡ್ತು ಅಂದರೆ, ಒಂದು ಗೌಡರ ಮನೆಯಲ್ಲಿ ಅದು ಬಹಳ ಮಟ್ಟಿಗೆ ಹೆಚ್ಚು ಹಾಲು ಕುಡಿತಿದ್ದು. ಅವ್ರ ಮನೆಯಲ್ಲಿ ಆಗಲೇ ರೋಷಿಬಿಟ್ಟಿದ್ರು, ಈ ಬೆಕ್ಕಿನಿಂದ ಹಾಲು ರಕ್ಷಣೆ ಮಾಡೋದು ಹೆಂಗಂತ. ಅವ್ರು ಅಂತಿಮವಾಗಿ ಏನು ಮಾಡಿದರು, ಒಂದು ದೊಡ್ಡ ಮಡಿಕೆ, ಅದಕ್ಕೆ ಮೂತಿ ಸಣ್ಣದಿರ್ಬೇಕು ಅಂಥದ್ದೊಂದು ಮಡಿಕೆ ತಗೊಂಬಂದು ಅದನ್ನು ನೆಲುವು ಅಂತ ಕಟ್ಟಿರ್ತಾರೆ ಮನೆಗಳಲ್ಲಿ. ಅಂಥ ನೆಲುವಿನಲ್ಲಿ ಆ ಮಡಿಕೆಯಲ್ಲಿ ಕಾಯಿಸಿದ ಹಾಲು ಹಾಕಿ ನೆಲುವಿನಲ್ಲಿ ಮೇಲೆ ಇಟ್ಟು ಅದಕ್ಕೊಂದು ಮುಚ್ಚಳಕ್ಕೆ ಮುಚ್ಚಿ ಹೋಗಿರ್ತಿದ್ರು. ಇದು ಒಂದು ಮಧ್ಯಾಹ್ನ ಹಾಲು ಹುಡ್ಕೊಂಡು ಹೋತು. ಮನೆಯೆಲ್ಲ ಬೆದಕ್ತು, ಎಲ್ಲೂ ಸಿಗಲಿಲ್ಲ ಹಾಲು. ಕೊನೆಗೆ ನೆಲುವು ಕಣ್ಣಿಗೆ ಬಿತ್ತು. ಬಹುಶಃ ಈ ನೆಲುವಿನಲ್ಲಿ ಇರಬಹುದು ಅಂತೇಳಿ ಅದೇನು ಮಾಡ್ತು, ಆ ನೆಲುವಿನ ಮೇಲಕ್ಕೆ ಹೇಗೋ ಪ್ರಯತ್ನ ಮಾಡಿ ಹಾರ್ತದು. ಎಲ್ಲಿಂದಲೋ ಎಲ್ಲೆಲ್ಲಿಗೋ ಹಾರಿ ಕೊನೆಗೆ ಆ ನೆಲುವಿನ ಮೇಲಕ್ಕೆ ಸೀದಾ ಪಾತ್ರೆ ಮೇಲಕ್ಕೆ ಹಾರ್ತು. ಆಮೇಲೆ ಮುಚ್ಚಳಿಕೆಯನ್ನು ಮೂತಿಯಿಂದ ತಳ್ಳಿ ತೆಗಿತು. ಹಾಲು ಸ್ವಲ್ಪ ಒಳಗಡೆ ಇತ್ತು. ಅದು ಈ ಬೆಕ್ಕಿನ ಮೂತಿ ದೊಡ್ಡದಿತ್ತು ತಲೆ. ಅದ್ರ ಪಾತ್ರೆ, ಹಾಲಿನ ಒಂದು ಗಡಿಗೆ ಏನಿತ್ತಲ್ಲ, ಅದರ ಮೂತಿ ಬಾಯಿ ಸಣ್ಣದಿತ್ತು. ಆದರೂ ಸ್ವಲ್ಪ ಪ್ರಯತ್ನ ಮಾಡಿ ಒಳಗಡೆಗೆ ಮೂತಿ ತೂರಿಸ್ಬಿಡ್ತು. ಹಾಲು ಕುಡಿತು, ಹಾಲೆಲ್ಲ ಮುಗೀತು. ಅದನ್ನು ಪಾತ್ರೆಯಿಂದ ತಲೆಯನ್ನು ತಕ್ಕಣಕ್ಕಾಗಲಿಲ್ಲ ಅದಕ್ಕೆ. ಅವಾಗ ಆ ಕಡೆ ಈ ಕಡೆ ಅದು ಕೊಸರಾಡಿಬಿಡ್ತು. ಅದಕ್ಕೆ ಅದು ಪಕ್ಕದ ಗೋಡೆಗೆ ಹೋಗಿ ಆ ನೆಲವು ಬಡ್ದಾಗ ಆ ಸೋರೆ ಹೊಡ್ಕೊಂಬಿಡ್ತು. ಅದು ಸೋರೆ ಕಂಠ ಬೆಕ್ಕಿನ ಕೊರಳಲ್ಲಿ ಉಳ್ಕೊಂಬಿಡ್ತು. ಮತ್ತೆ ಯಾರಾದರೂ ಮನೆ ಒಡೆಯರು ಬಂದ್ಬಿಟ್ರೆ ನಾನು ಹೊಡೆದಾಕ್ಬಿಡ್ತಾರೆ ಅಂತೇಳಿ ಬೆಕ್ಕು ಭಯಗೊಂಡು ಅಲ್ಲಿಂದ ಕಾಲು ಕೀಳ್ತು. ಅದು ದಾರಿಯಲ್ಲಿ ಹೋಗ್ತಾ ಇತ್ತು. ಅದಕ್ಕೆ ಪ್ರಾಣಿ ಲೋಕದೊಳಗೆ ಒಂದು ಹೆಸರಿತ್ತು. ಅದೇನಂದ್ರೆ ಹಸಿರುಗಣ್ಣು ಮೊಸರು ಮಜ್ಜಿಗೆ ಸ್ವಾಮಿಯರು ಅಂತ ಕರಿತಿದ್ರು ಅದಕ್ಕೆ. ಅಲ್ಲಿ ಯಾವ್ಯಾವೋ ಒಂದಿಬ್ರು ಪ್ರಾಣಿಗಳು, ಅವು ಪ್ರಾಣಿಗಳೇ ನೋಡಿದ್ವು, ಅವಕ್ಕೂ ಹೆಸರಿತ್ತು. ಉದಾಹರಣೆ, ಒಂದು ಹೆಗ್ಗಣ, ಅದಕ್ಕೆ ತಗ್ಗಿನ ಮನೆ ಸಿದ್ಲಿಂಗಯ್ಯ ಅಂತ ಕರಿತಿದ್ರು. ಇನ್ನೊಂದು ಹುಂಜ, ಆ ಊರಿನ ಮಸೀದಿ ಹುಂಜ, ದೊಡ್ಡ ಹುಂಜ, ತಲೆ ಹುಂಜ ಅಂತ. ಅದು ಮೂರ್ಜಾವಿ ಐನೇರು ಅಂತ. ಈ ಶೈವ ಇತಿಹಾಸದೊಳಗೆ ಒಬ್ಬ ಮೂರ್ಜಾವಿ ಬರ್ತಾನೆ. ಆ ಥರದ ಒಂದು ಅಡ್ಡ ಹೆಸರು ಅದಕ್ಕೆ ಯಾರೋ ನಮ್ಮ ಜನಪದೀಯರು ಕಟ್ಟಿರ್ಬೇಕಂತ ಅನಿಸ್ತದೆ ನನಗೆ. ಅದಕ್ಕೆ ಮೂರ್ಜಾಬದಯ್ಯ ಅಂತ ಕರಿತಿದ್ರು. ಇದು ಹಸಿರುಗಣ್ಣು ಮೊಸರು ಮಜ್ಜಿಗೆ ಸ್ವಾಮಿಯರಿದು ಕಳ್ಬೇಕು. ಈ ಹಸಿರುಗಣ್ಣು ಮೊಸರು ಮಜ್ಜಿಗೆ ಸ್ವಾಮಿಯರು ಹಾಲು ಕುಡಿದು ಕಂಠ ತಲೆ ಒಳಗೆ ಕೊರಳೊಳಗೆ ಇಟ್ಕೊಂಡು ಅದು ಏನೋ ಯೋಚನೆ ಮಾಡ್ತಾ ಹೋಗ್ತೈತಿ, ಇದನ್ನು ತಕ್ಕಣದ ಹೆಂಗೆ ಅಂತ ಅದಕ್ಕೆ ಚಿಂತೆ.
ಈ ಕೊರಳೊಳಗಿನ ಇದನ್ನ ಕಂಠ ತಕ್ಕಳದ್ ಹೆಂಗೆ? ಇಲ್ಲ ಅಂದ್ರೆ ನನ್ನ ಕಳ್ಳತನ ಹೊರಗಡೆ ಗೊತ್ತಾಗ್ಬಿಡ್ತದೆ ಲೋಕಕ್ಕೆ. ಹೋಗ್ತಾ ಇರುವಾಗ ಹೆಗ್ಗಣ ತಗ್ಗಿನ ಮನೆ ಸಿದ್ಲಿಂಗಯ್ಯನವರು ನೋಡಿದ್ರು. ಓಹೋ, ಹಸ್ರಗಣ್ಣು ಮೊಸರು ಮಜ್ಜಿಗೆ ಸ್ವಾಮಿಯರು ನಮಸ್ಕಾರ. ಎಲ್ಲಿ ಹೊಂಟಿದ್ರಪ್ಪ ಅಜ್ಜರು ಅಂತ ಕೇಳ್ತು. ಅದಕ್ಕೆ ಅದು ಅದರೇ ಗತ್ತಿನಲ್ಲಿ ಹೇಳ್ತು, ನಾನು ತುಂಬೋದೆಲ್ಲ ಬಿಟ್ಬಿಟ್ಟಿದ್ದೀನೋ ಸಿದ್ಲಿಂಗಯ್ಯ. ಈಗ ಜಪ ತಪ ಮಾಡ್ಲಿಕ್ಕೆ ಹೊರಟಿದ್ದೀನಿ, ನೀನು ಬರಂಗಿದ್ರು ಬಾ ಅಂತ ಹೇಳ್ತು. ಅವಾಗ ಇದಕ್ಕೇನು ಜಪ ತಪ ಅನ್ನೋದು ಕೇಳಿ ಈ ತಗ್ಗಿನ ಮನೆ ಸಿದ್ಲಿಂಗಯ್ಯಗೆ ರೋಮಾಂಚನ ಆಯ್ತು. ಹಂಗಾದ್ರೆ ಸ್ವಲ್ಪ ನಿಲ್ಲು, ನಾನು ಬರ್ತಿದ್ದೀನಿ ಅಂತೇಳಿ ಅದು ಹೊರಟು ಜೊತೆಗೆ ಹೋಯ್ತು. ತಗ್ಗಿನ ಮನೆ ಸಿದ್ಲಿಂಗಯ್ಯ, ಹಸ್ರಗಂಡು ಮೊಸರು ಮಜ್ಜಿಗೆ ಸ್ವಾಮಿ ಇವೆರಡೂ ಕೂಡಿ ಒಂದು 10 ಹೆಜ್ಜೆ ಹಾಕಿದ್ವು. ಅಲ್ಲಿ 3 ಜಾವಿದಯ್ಯ ಇವರಿಬ್ಬರ ಒಂದು ಜೊತೆ ನೋಡ್ದದು, ಇಬ್ಬರು ಜೊತೆಗೆ ಕಾಲು ಹಾಕೊಂಡು ಹೋಗೋದು. ಓಹೋ, ಹಸ್ರಗಂಡು ಮೊಸರು ಮಜ್ಜಿಗೆ ಸ್ವಾಮಿಯರು, ತಗ್ಗಿನ ಮನೆ ಸಿದ್ಲಿಂಗಯ್ಯನರು ಎಲ್ಲಿಗೋ ಪಯಣ ಬೆಳೆಸ್ಬಿಟ್ಟಿದ್ದೀರಾ ಅಂತ ಹೇಳ್ತು. ಆವಾಗ ಆ ಹಸ್ರಗಂಡು ಮೊಸರು ಮಜ್ಜಿಗೆ ಸ್ವಾಮಿಯರು ಹೇಳ್ತು, ತಾವು 3 ಜಾವದ ಐನೇರು ಪ್ರಭುಗಳು, ಬರಪ್ಪ ನಮ್ಮ ಜೊತೆಗೆ ಬರೋದಾದ್ರೆ ನಾನು ಇತ್ತೀಚೆಗೆ ತಿಂಬೋದೆಲ್ಲ ಬಿಟ್ಬಿಟ್ಟಿದ್ದೀನಿ, ಜಪ ತಪ ಮಾಡಕ್ ಹೊರಟಿದ್ದೀನಿ. ಹೌದಪ್ಪ, ನಾನು ಹಂಗಂತ ಕೇಳಿ ಇವನಿಂದ ಹೊರಟಿದ್ದೀನಿ ಅಂತ ಅದು ತಗ್ಗಿನ ಮನೆ ಸಿದ್ಲಿಂಗಯ್ಯ ಹೇಳ್ತು. ಹೇ ಹಂಗಾದ್ರೆ ತಡಿರಪ್ಪ, ನಿಮ್ಮ ಜೊತೆಗೆ ನಾನು ಬರ್ತಿದ್ದೀನಿ ಅಂತ ಈ 3 ಜಾವಿಯಯ್ಯ ಹೇಳ್ತು. ಈಗ 3 ಜೊತೆಗೂಡಿದ್ವು. ಹಸ್ರಗಂಡು ಮೊಸರು ಮಜ್ಜಿಗೆ ಸ್ವಾಮಿಯವರು ಲೀಡ್ರು, ಅದ್ರ ಹಿಂದೆ ತಗ್ಗಿನ ಮನೆ ಸಿದ್ಲಿಂಗಯ್ಯ, ಅದ್ರ ಜೊತೆಗೆ 3 ಜಾವಿ ಅಯ್ಯ. 3 ಸುಮಾರು 1 ಕಿಲೋಮೀಟರ್ ದೂರ ಹೋಗಿ ಅಲ್ಲಿ ಊರೆಲ್ಲ ದಾಟ್ತು. ಅದು ಆ ಬೆಕ್ಕಿಗೆ ಚಿಂತೆ ಏನಂದ್ರೆ, ಯಾವ ಸ್ಥಳದಲ್ಲಿ ಈ ಕೊರಳೊಳಗಿನ ಕಂಠವನ್ನು, ಸೋರೆಯ ಕಂಠವನ್ನು ಒಡ್ಕೋಬೇಕು, ಎಲ್ಲಿ ಈ ರಾತ್ರಿಯನ್ನ ಕಳಿಬೇಕು, ಇವರಿಬ್ಬರನ್ನ ಕರ್ಕೊಂಬಂದಿದ್ದೀನಲ್ಲ ಇವ್ರನ್ನ ಏನು ಮಾಡಬೇಕು ಅಂತ ಈ ಚಿಂತೆಯಲ್ಲಿ ಅದು ಹೋಗ್ತಾ ಕೊನೆಗೆ ಒಂದು ತೆಂಗಿನ ತೋಟ ಬಂತು. ಆ ತೆಂಗಿನ ತೋಟದ ಹತ್ರ ಒಂದು ಇದ್ದದ್ರಲ್ಲೇ ಒಂದು ಚಿಕ್ಕ ಮರ ಇತ್ತು, ದೊಡ್ಡ ಮರ ಅಲ್ಲ ಅದು, ಒಂದು ಸಣ್ಣ ಮರ. ಸಿದ್ಲಿಂಗಯ್ಯ, 3 ಜಾವದಯ್ಯ, ನೋಡ್ರು ಇದೇ ನನ್ನ ತಪಸ್ಸಿನ ಸ್ಥಳ. ಈ ವೃಕ್ಷದ ಮೇಲೆ ನಾನು ಹತ್ತುತ್ತೀನಿ, ಮೇಲಕ್ಕೆ ನೀವು ಹತ್ರಿ, ಸಂಜೆ ಆಗಿಬಿಟ್ಟತೆ, ಇವತ್ತು ಇಲ್ಲೇ ಕಾಲ ಹಾಕಿಬಿಡೋಣ, ಜಪ ತಪ ನಾನು ಮಾಡ್ತಿದ್ದೀನಿ, ನೀವೆಲ್ಲ ನಿಶಬ್ದವಾಗಿ ಇರ್ರಿ, ನೀವು ಬೇಕಾದರೆ ಆ ಪರಮಾತ್ಮನ ಧ್ಯಾನ ಮಾಡ್ರಿ ಅಂತ ಹೇಳ್ತು. ಸರಿ ಬಿಡಪ್ಪ ಹಂಗಾದ್ರೆ ಅಂಥೇಳಿ ಅವು ತಗ್ಗಿನ ಮನೆ ಸಿದ್ಲಿಂಗಯ್ಯ, 3 ಜಾವಿಯಯ್ಯ ಎರಡು ಒಂದೊಂದೇ ತಮ್ಮ ಪ್ರಯತ್ನದಿಂದ ಮೇಲೆ ಕತ್ತಿದ್ವು. ಒಂದೊಂದು ಮೊಟ್ಟೆ ಆಸರೆ ಹಿಡ್ಕೊಂಡು ಕೂತ್ಕೊಂಡ್ವು. ಅದರಲ್ಲೇ ಒಂದು ಆಯ್ಕಟ್ಟಿನ ಜಾಗ ಮಲಿಕೊಳ್ಳೋಕ್ಕೆ, ರಾತ್ರಿ ಕಳಿಬೇಕಲ್ಲ, ಬೆಕ್ಕು ಅದು ತನ್ನ ಆಯ್ಕಟ್ಟಿನ ಜಾಗ ತಾನು ಹುಡುಕತ್ತು, ಇದು ಕೋಳಿ ಇದು ತನ್ನ ಆಯ್ಕಟ್ಟಿನ ಜಾಗ ಇದು ತಾನು ಹುಡುಕತ್ತು, ಅದು ಹೆಗ್ಗಣ ತನ್ನ ಆಯ್ಕಟ್ಟಿನ ಜಾಗ ತಾನು ಹುಡುಕತ್ತು. 3 ಒಂದು ಜಾವ ಕಳೆದ್ವು. ಕೊನೆಗೆ ಇನ್ನೇನು ನಿದ್ರೆಗೆ ಹೋಗ್ಬೇಕು. ಆವಾಗ ಆ ಹಸ್ರಗಂಡು ಮೊಸರು ಮಜ್ಜಿಗೆ ಸ್ವಾಮಿ ಇವರಿಬ್ಬರಿಗೆ ವಾರ್ನ್ ಮಾಡ್ತು, ಲೈ ನೋಡ್ರೋ, ನಾನು ತಪಸ್ಸು ಮಾಡ್ತಾ ಇರ್ತೀನಿ, ಪರಮಾತ್ಮನ ಒಲಿಮೆಯಲ್ಲಿರ್ತೀನಿ, ಆ ಟೈಮಲ್ಲಿ ನೀವೇನಾದರೂ ನಿಮ್ಮ ಕೆಟ್ಟ ಚಾಳಿ ತೋರಿಸ್ಬಿಟ್ರೆ ನಾನು ಏನೆಲ್ಲ ನೋಡಿ ನಿಮ್ಮ ಕತೆ ಮುಗಿಸ್ಬಿಡ್ತಿದ್ದೀನಿ. ಸಿದ್ಲಿಂಗಯ್ಯ, ನೀನು ಭಾಳ ಹುಷಾರ್, ನೀನು ಅರ್ಧ ರಾತ್ರಿಯಲ್ಲಿ ಮೊಟ್ಟೆ ಗಿಟ್ಟೆ ಪರ ಕೆರೆದ ನಿನ್ನ ಕತೆ ಮುಗೀತು. ಲೇ 3 ಜಾವದಯ್ಯ, ನೀನು ಬೆಳಗಿನ ಜಾವ ಆಯಿತು ಅಂತೇಳಿ ಕೋ ಅಂದೆ ಅಂದ್ರೆ ನಿನ್ನ ಕತೆ ಮುಗೀತು ಅಂತೇಳಿ ಇಬ್ಬರಿಗೂ ವಾರ್ನ್ ಮಾಡ್ತು. ಪಾಪ ಅವು ಭಯಗೊಂಡ್ವು, ಮಲಿಕೊಂಡ್ವು. ಆದ್ರೆ ಪಾಪ ನಿದ್ರೆಯಲ್ಲಿ ಆ ಹಸ್ರಗಂಡು ಮೊಸರು ಮಜ್ಜಿಗೆ ಸ್ವಾಮಿ ಹೇಳಿದ ಎಚ್ಚರಿಕೆ ಹೊರಟೋಯ್ತು. ಮಾಮೂಲಿನಂತೆ ಹೆಗ್ಗಣ ತನ್ನ ಗುಣ ಸ್ವಭಾವ ಏನಿತ್ತೋ ಅದ್ರ ಪ್ರಕಾರ ಅರ್ಧ ರಾತ್ರಿಯಲ್ಲಿ ಅದು ಮೊಟ್ಟೆನ ಪರ ಕೆರೆಗೆ ಶುರು ಮಾಡ್ತು. ಇದಕ್ಕಾಗಲೇ ಹಸ್ರಗಂಡು ಮೊಸರು ಮಜ್ಜಿಗೆ ಸ್ವಾಮಿ ಹೊಟ್ಟೆ ಹಸ್ತಿತ್ತು. ಮಧ್ಯಾಹ್ನ ಗೌಡ್ರ ಮನೆ ಹಾಲು ಕುಡಿದಿದ್ದೆಲ್ಲ ಕರಿಗೋಗಿತ್ತು, ಅದಕ್ಕೇನಾದರೂ ತಿನ್ನಕ್ಕೆ ಬೇಕಾಗಿತ್ತು. ಸಿಕ್ತಲೆ ಬೇಟೆ ಅಂತೇಳಿ, ಲೈ ಏನೋ ಸಿದ್ಲಿಂಗಯ್ಯ, ನಾನು ಹೇಳಿದ ಮಾತು ನಿನಗೆ, ನನ್ನ ಮಾತಿಗೆ ಕಿಮ್ಮತ್ತಿಲ್ವಾ, ನಿನ್ನ ಕತೆ ಮುಗೀತು ಅಂತೇಳಿ ಅದನ್ನು ಗಬಕ್ ನಡ್ಕಂತ
ತಿಂದಾಕ್ತು. ಇದನ್ನೆಲ್ಲ ಕೋಳಿ ನೋಡ್ತು. ಓ ಲೇ 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 ಹಿಂಗಾತಲ್ಲಪ್ಪ ಇದು, ನನ್ನ ಕತೆ ಏನು ಹಂಗಾದ್ರೆ? ಇಲ್ಲಪ್ಪ, ನಾನು ಮಾತ್ರ ಕೂಗಲ್ಲ ಬಿಡು ಬೇಕಾದ್ದಾಗಲಿ ಅಂತೇಳಿ ಅದು ಒಂದು ಪಣ ತೊಟ್ಟು ಮಲ್ಕತ್ತು. ಆದರೆ ಮತ್ತೆ ಬೆಳಗಿನ ಜಾವಕ್ಕೆ ಅದಕ್ಕೂ ಮರ್ತೇ ಹೋಯ್ತು. ಅದು ಮಾಮೂಲಿನಂತೆ ಹೆಂಗೆ ತನ್ನ ಮಸೀದಿ ಮುಂದೆ ದಿನಂಪ್ರತಿ ಹೊರಗಡೆ ಬಂದು ಕಾಲು ಕೆದರಿ ಕೊಕ್ಕೋ ಕೋ ಅಂತ ಕೂಗ್ಬಿಡ್ತು ಒಂದು 3 ಸಲ. ಲೈ 3 ಜಾವಿದಯ್ಯ, ನಿನಗೇನಂತ ಹೇಳಿದ್ದೆ ನಾನು ಅಂತೇಳಿ ಅದನ್ನು ಲಪಕ್ ಅಂತ ಹಿಡ್ಕಂತು ತಿಂದಾಕ್ಬಿಡ್ತು. ನೋಡಿ, ಹೀಗೆ ಒಂದು ಕಡೆ ಹೆಗ್ಗಣ, ಇನ್ನೊಂದು ಕಡೆ ಕೋಳಿ ಎರಡನ್ನೂ ಸಂಪಾಗಿ ಹೊಡೆತ ಹೊಡೆದು ತನ್ನ ಕೊರಳೊಳಗಿನ ಆ ಸೋರೆ ಕಂಠ ಏನಿತ್ತಲ್ಲ ಅದನ್ನು ಅಲ್ಲೇ ಮಟ್ಟಿಗೆ ಆ ಕಡೆ ಈ ಕಡೆ ತಲೆ ಅನ್ಕೊಂಡು ಹೊಡೆದಾಕೊಂಡು ಈ ಬೆಕ್ಕು ಅಂದರೆ ಹಸಿರುಗಣ್ಣು ಮೊಸರು ಮಜ್ಜಿಗೆ ಸ್ವಾಮಿ ಇಳಿದು ರಾಜಾರೋಷವಾಗಿ ಯಾವ ಪಾಪ ಮಾಡದ ಒಂದು ರೀತಿಯಲ್ಲಿ ಊರೊಳಗೆ ಹೋಗಿ ತನ್ನ ಮೊದಲಿನ ಬೇಟೆಯ ಕಾರ್ಯಕ್ರಮ, ಕಳ್ತನದ ಹಾಲು ಕುಡಿಯೋ ಕಾರ್ಯಕ್ರಮ, ಎಲ್ಲೆಲ್ಲೋ ಮಲ್ಕೊಳ್ಳೋದು ಆ ಕಾರ್ಯಕ್ರಮ ಮಾಡಲಿಕ್ಕೆ ಅದು ಮುಂದಾಯಿತು ಅಂತ. ಇದು ಒಂದು ಕತೆ. ಇದು ಅಂದರೆ ಆಯಾ ಪ್ರಾಣಿಗಳು ತಮ್ಮ ಸ್ವಭಾವಜನ್ಯವಾಗಿರ್ತಕ್ಕಂಥ ಗುಣಗಳನ್ನು ಅವು ಏನು ಮಾಡಿದ್ರು ಬಿಡಲಿಕ್ಕೆ ಅವಕ್ಕೆ ಆಗಲ್ಲ ಅನ್ನೋದು ಈ ಕಥೆಯ ಒಂದು ಸಂದೇಶ. ಇನ್ನೊಂದು ಇಂಥದೇ ಒಂದು ಸ್ವಾರಸ್ಯಕರವಾದ ಒಂದು ಕಥೆ ಇದೆ. ಒಬ್ಬ ರಾಜ ಇದ್ದ. ಅವನು ಅಂತಃಪುರದಲ್ಲಿ ರಾಣಿಯ ಜೊತೆ ಮಲ್ಕೊಂತಿದ್ದ. ರಾಣಿ ಬೆಳಗಿನ ಜಾವ ಎದ್ದು ದಾಸಿಯರು ಬಂದಿರ್ತಿದ್ರು. ಮನೆ ಸ್ವಚ್ಛ ಮಾಡಿಸೋದು ಇತ್ಯಾದಿ ಕೆಲಸ ಮಾಡಲಿಕ್ಕೆ ಆಕೆ ಸ್ವಲ್ಪ ಬೇಗ ಎದ್ದು ಕೆಳಗಡೆ ಹೋಗ್ತಿದ್ಲು. ಇವನು ರಾಜ ಆರಾಮಾಗಿ ಕೂತ್ಕೊಂಡು ಅವನ ಕಿಟಕಿಯಿಂದ ರಾಜಬೀದಿ ಕಾಣ್ತಾ ಇತ್ತು. ಆ ರಾಜಬೀದಿಯಲ್ಲಿ ತನ್ನ ರಾಜಧಾನಿಯ ಮುಖ್ಯ ಬೀದಿಯ ಜನಗಳು ಹೇಗೆ ಬೆಳಗಿನ ತಾಸುಗಳನ್ನು ಕಳೀತಾರೆ, ಯಾವ ಚಟುವಟಿಕೆಯಲ್ಲಿ ನಿರತರಾಗಿರ್ತಾರೆ ಅಂತ ಆತ ದಿನಂಪ್ರತಿ ಮಾಮೂಲಿನಂತೆ ಖುಷಿಯಿಂದ ನೋಡ್ತಾ ಇದ್ದ. ರಾಜಬೀದಿಯ ಅಂಗಡಿಗಳು ತೆರೆದಿರ್ತಿದ್ವು. ಜನಗಳು ಕೆಲವರು ದೇವಸ್ಥಾನ ಅಲ್ಲಿ ಇಲ್ಲಿ ಹೋಗೋದು ಬರೋದು ಮಾಡ್ತಾ ಇರ್ತಿದ್ರು. ಕಸ ಹೊಡಿತಾ ಇರ್ತಿದ್ರು. ಹಿಂಗೆ ಏನೇನೋ ಬೇರೆ ಬೇರೆ ರೀತಿ ಚಟುವಟಿಕೆಗಳು ನಡೀತಾ ಇದ್ವು. ಸ್ವಲ್ಪ ತಡವಾದಂತೆ ಜನರ ವಾತಾವರಣ ಚಟುವಟಿಕೆ ಎಲ್ಲ ಬೇರೆ ಬೇರೆ ಆಗ್ತಿತ್ತು. ಹಾಗೆ ವೀಕ್ಷಣೆ ಮಾಡ್ತಾ ಕುಳಿತಾಗ ಒಬ್ಬ ಭಿಕ್ಷುಕಿ ಆ ಬೀದಿಯಲ್ಲಿ, ರಾಜಬೀದಿಯಲ್ಲಿ ಮನೆಗೆ ತಿರುಗ್ತಾ ಬರ್ತಾ ಇದ್ಲು. ಬೆಳಗ್ಗೆ ಆಗಲೇ ಸ್ವಲ್ಪ ಟೈಮ್ ಆಗಿತ್ತು, ಒಂದು 8-9 ಗಂಟೆ. ಅಮ್ಮೋ ಏನಾದರೂ ನೀಡ್ರಮ್ಮೋ ಅಂತೇಳಿ ಹೊಟ್ಟೆ ಪಟ್ ಅಂತ ಬಡ್ಕೊಳಕ್ಕೆ. ಅವ್ರವ್ರ ಮನೆಯಲ್ಲಿ ಏನಾದರೂ ರಾತ್ರಿ ಮಾಡಿದ ಗಿಂಗಳು ತಗೊಂಬಂದು ಹಾಕೋರು, ಅದನ್ನೊಂದು ಪಾತ್ರೆಯಲ್ಲಿ ಹಾಕ್ಸ್ಕೊಳ್ಳೋದು, ಮತ್ತೆ ಮುಂದ್ಲು ಮನೆಗೆ ಬರೋದು, ಎಮ್ಮೋ ಸಾರು ಅಂತ ನೀಡೋದು, ಪಟ್ ಅಂತ ಹೊಟ್ಟೆ ಬಡ್ಕೊಳಕ್ಕೆ. ಮತ್ತೆ ಮುಂದಕ್ಕೆ ಬರೋದು, ಎಮ್ಮೋ ಅನ್ನ, ಅಮ್ಮೋ ರೊಟ್ಟಿ ಅಂತ ಹಿಂಗೆ ಏನೇನೋ ಆಕೆಗೆ ಬೇಕಾದ್ದೆಲ್ಲ ಸ್ವಲ್ಪ ಕೇಳಕ್ಕೆ. ಒಂದು ಮನೆಯಲ್ಲಿ ಬೊಗಸೆ ನೀರು ಇಸ್ಕೊಂಡು ಕುಡಿಯೋಕೆ, ಆಮೇಲೆ ಅಲ್ಲಲ್ಲೇ ಒಂದು ತುತ್ತು ಬಾಯಲ್ಲಿ ಇಟ್ಕೊಂಡು ಹಸಿವಿಗೆ ತಿನ್ನೋಕೆ. ಈ ರೀತಿ ಮಾಡ್ತಾ ಬರ್ತಾ ಇದ್ಲು. ಆಕೆನ ಭಾಳ ರಾಜ ಗಂಭೀರದಿಂದ ಗಮನಿಸ್ದ. ಆಕೆ ಭಿಕ್ಷುಕಿ ಆದರೂ ಬಹಳ ಸುಂದರಿಯಾಗಿದ್ಲು. ಆಕೆ ಸೌಂದರ್ಯಕ್ಕೆ ರಾಜ ಮನಸೋತು ಬಿಟ್ಟ. ಅಲ್ಲಿ ಅಮಾತ್ಯರನ್ನು ಕರೆದ. ಸೇವಕರು ಬಂದರು. ಏನು ಪ್ರಭುಗಳೇ, ಹೋಗುವ ರಾಜಬೀದಿಯಲ್ಲಿ ಒಬ್ಬ ಭಿಕ್ಷುಕಿ ಬರ್ತಾ ಇದ್ದಾಳೆ, ಯುವತಿ, ಅವಳನ್ನು ಅರಮನೆಗೆ ಕರ್ಕೊಂಡು ಬಾ. ಆಗ ಅಮಾತ್ಯರು ಸೇವಕರು ರಾಜನ ಮಾತನ್ನು ಕೇಳಿ ಆಕೆನ ಅರಮನೆಗೆ ಕರ್ಕೊಂಡು ಬಂದರು. ರಾಜ ಕೆಳಗಡೆ ಬಂದ, ಆಕೆನ ನೋಡ್ದ, ಸ್ವಲ್ಪ ಪ್ರಾಥಮಿಕ ವಿಚಾರಣೆ ಮಾಡ್ದ. ಏನು, ಯಾವ ಊರು, ಎಲ್ಲಿಂದ ಬಂದಿ, ನಿನ್ನ ಹೆಸರೇನು, ಎತ್ತ, ಹೀಗೆ ಎತ್ತ. ಹಾಗೆ ಮಾತಾಡ್ತಲೇ ಆಕೆನ ಅಂದ ಚಂದ ಅಂಗ ಸೌಷ್ಠವತೆಯನ್ನೆಲ್ಲ ಮತ್ತೊಮ್ಮೆ ಗಮನಿಸಿದ. ಅವನಿಗೆ ಭಾಳ ಇಷ್ಟವಾದ್ಲಕ್ಕೆ. ದಾಸಿಯರನ್ನು ಕರೆದು ಇವಳಿಗೆ ಸ್ನಾನ ಮಾಡಿಸ್ರಿ, ಈಕೆ ಬಟ್ಟೆ ಬೇರೆ ಮಾಡಿಸ್ರಿ. ಅಲ್ಲಿ ರಾಣಿಗೂ ಆಶ್ಚರ್ಯ ಆಯಿತು, ರಾಜ ಯಾಕೆ ಹಿಂಗೆ ಮಾಡ್ತಾನೆ ಅಂತ. ಆವಾಗ ಪಟ್ಟದರಸಿಗೆ ಹೇಳ್ದ, ನಾನು ಇವಳನ್ನ ಮನಸಾರೆ ಒಪ್ಕೊಂಡಿದ್ದೀನಿ, ನಾನು ಇವಳನ್ನ ಅರಮನೆಯಲ್ಲಿ ಇಟ್ಕೊಂತಿದ್ದೀನಿ. ಮತ್ತು ರಾಜರಿಗೆ ಯಾರು ಎದುರು ಮಾತಾಡ್ತಾರೆ, ಯಾರು ಎದುರು ಮಾತಾಡಲ್ಲ. ಇಟ್ಕೊಂಡ. ಅದಕ್ಕೆಲ್ಲ ಒಪ್ಪಿದ್ರು. ಅವಳಿಗೆ ಸ್ನಾನ ಮಾಡಿಸಿದ್ರು, ಬಟ್ಟೆ ಬರೆ ಮಾಡಿಸಿದ್ರು. ಅವಳಿಗೆ ಆಶ್ಚರ್ಯ ಆಯಿತು, ಇದೇನಪ್ಪ ರಾಜ ನನ್ನ ಹಿಂಗೆ ಆಯಿತು.
ಹೆಂಗ ನನ್ನ ಜೀವನ ಸಮಸ್ಯೆ ಬಗೆಹರಿದೋಯ್ತು ಅಂತ ಒಂದು, ಇನ್ನೊಂದು ಕಡೆ ಕಳವಳ. ಏನು, ನಾನು ನೋಡಿದ್ರೆ ಭಿಕ್ಷುಕಿ, ಒಂದು ಕೀಳು ಕುಲದಲ್ಲಿ ಹುಟ್ಟಿದವಳು, ಇವನು ರಾಜ ಹೇಗೆ ಅಂತ. ಹೀಗೆ 1 ತಿಂಗಳು 2 ತಿಂಗಳು ಕಳೀತು. ಆದರೆ ಆ ಆಕಿ ಭಿಕ್ಷುಕಿ ಸ್ವಲ್ಪ ಕೊರಗ್ತಾ ಬಂದ್ಲು, ಯಾಕೋ ಸೊರಗಿದ್ಲು. ರಾಜನಿಗೆ ಸ್ವಲ್ಪ ಆತಂಕ ಆಯಿತು. ರಾಜ ಏನು ಮಾಡ್ದ, ಸ್ವಲ್ಪ ಅವನಿಗೆ ಭಾಳ ಆಪ್ತವಾದ ಕೆಲವು ಮಂತ್ರಿಗಳು, ವಿಚಾರವಂತರು ಇದ್ದರು, ಅವರೊಂದಿಗೆ ಸಮಾಲೋಚನೆ ಮಾಡಿದ. ಏನಪ್ಪ ಈಕಿ ಹೀಗೆ ಸೊರಗ್ತಾ ಇದ್ದಾಳಲ್ಲ, ನಾವು ಎಷ್ಟೊಂದು ಸುಖವಾಗಿ ಆಕೆನ ಇಟ್ಕೊಂಡಿದ್ದೀನಿ, ಆಕೆಗೆ ಪ್ರೀತಿಗೆ ಕಡಿಮೆ ಇಲ್ಲ, ತಿನ್ಲಿಕ್ಕೆ ಉಣ್ಲಿಕ್ಕೆ ಕಡಿಮೆ ಇಲ್ಲ, ನಾನು ಪಟ್ಟದರ್ಶಿಗಿಂತ ಹೆಚ್ಚಾಕಿನ ಪ್ರೀತಿ ಮಾಡ್ತಾ ಇದ್ದೀನಿ, ಹೀಗೆಲ್ಲ ತನ್ನ ವಿಚಾರ ಹೇಳ್ದ. ಅದರಲ್ಲಿ ಒಬ್ಬ ಮಂತ್ರಿ, ಪ್ರಭುಗಳೇ, ತಾವು ಅನ್ಯಥಾ ಭಾವಿಸದಿಲ್ಲದಿದ್ದರೆ ಅಂತ. ಅದೇನು ಹೇಳಪ್ಪ. ನೋಡ್ರಿ, ಆಕೆಗೆ ಕೆಲವು ಹುಟ್ಟುತಃ ಬಂದಂಥ ಗುಣಗಳು, ಹುಟ್ಟು ಗುಣಗಳಿದ್ದಾವೆ. ಆ ಹುಟ್ಟು ಗುಣಗಳು ಸುಟ್ಟರು ಹೋಗಲ್ಲ. ಆಕೆ ಯಾವ ಪರಿಸರ, ಯಾವ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಬಂದಿದ್ಲೋ ಅಲ್ಲಿ ಬೆಳೆದ್ರೆ ಅದೇ ರೀತಿಯಲ್ಲಿ ಆಕೆ ಜೀವನ ಮಾಡಿದರೆ ಮಾತ್ರ ಆಕೆ ಚೆನ್ನಾಗಿರ್ತಾಳೆ, ಇಲ್ಲದ್ರೆ ಆಕೆ ಚೆನ್ನಾಗಿರಲ್ಲ. ಇದೇ ಥರ ಸೊರಗ್ತಾಳೆ ಆಕೆ. ನೀನು ಹೇಳೋದು ಸುಳ್ಳು, ಇಲ್ಲ ಬೇಕಾದ್ರೆ ಒಂದು ಪರೀಕ್ಷೆ ಮಾಡೋಣ. ಸರಿ, ಹಾಗಾದರೆ ಎಂಥ ಪರೀಕ್ಷೆ? ಏನಿಲ್ಲ, ನೀವು ನಿಮ್ಮ ಕುದುರೆಗಳನ್ನು ಕಟ್ತಿರಲ್ಲ, ಅಂಥ ಒಂದು ಕುದುರೆ ಮನೆಯನ್ನು ಸ್ವಲ್ಪ ಖಾಲಿ ಮಾಡಿರಿ. ಒಂದು 10-20 ಕುದುರೆ ಒಂದು ಕಡೆ ಕಟ್ತಿದ್ರು, ಆ ಕುದುರೆಗಳನ್ನು ಖಾಲಿ ಮಾಡಿಸಿದ್ರು. ಅದನ್ನೆಲ್ಲ ಸ್ವಚ್ಛ ಮಾಡಿ ಅದರೊಳಗೆ ಅವಳಿಗೆ ಇರಲಿಕ್ಕೆ ಒಂದು ಬಚ್ಚಲ ವ್ಯವಸ್ಥೆ, ಸ್ನಾನ ಮಾಡೋಕ್ಕೆ, ಟಾಯ್ಲೆಟ್ಗೆ ಹೋಗಿ ಟಾಯ್ಲೆಟ್ ವ್ಯವಸ್ಥೆ, ಮಲ್ಕೊಳಕ್ಕೆ ಮಂಚ, ಆ ಸೊಳ್ಳೆಗಳು ಬಾರದಂತೆ ಇತ್ಯಾದಿ ಎಲ್ಲ ಸ್ವಲ್ಪ ಒಳಗಡೆ ಎಲ್ಲ ಸ್ವಚ್ಛತೆಯನ್ನು ಎಲ್ಲ ಮಾಡಿ ಬಾಕಿ ಇರಲಿಕ್ಕೆ ವ್ಯವಸ್ಥೆ ಮಾಡಿದರು. ಆಮೇಲೆ ಗೋಡೆಯಲ್ಲಿ ಕೆಲವು ಕುದುರೆಗಳ ಮುಂದೆ ಒಂದೊಂದು ಗೂಡುಗಳು ಇರ್ತಿದ್ವು, ಇನ್ನೊಂದು ಕಡೆ ಗೂಡುಗಳು ಇರ್ತಾ ಇರಲಿಲ್ಲ. ಕೆಲವು ಗೂಡುಗಳನ್ನ ಸ್ಪೆಷಲ್ಲಾಗಿ ನಿರ್ಮಾಣ ಮಾಡಿದರು. ಒಂದು ಇಡೀ ಆ ಕುದುರೆ ಕಟ್ಟುವಂಥ ಮನೆ ಒಳಗೆ ಅದೊಂಥರ ಗೋಡಮ್ ಥರ ಇತ್ತು. ಅದರಲ್ಲಿ ಒಂದು 10-20 ಗೂಡುಗಳನ್ನು ಕಟ್ಟಿದ್ರು. ಇವರು ಹೊರಗಿಂದ ವೀಕ್ಷಣೆ ಮಾಡಲಿಕ್ಕೆ ಒಂದು ಕಿಂಡಿಯನ್ನು ಬಿಟ್ಕೊಂಡ್ರು, ಬೆಳಕಿನ ಕಿಂಡಿ, ಒಂದು 2 ಕಡೆಯಿಂದ ನೋಡಲಿಕ್ಕೆ. ಆಮೇಲೆ ಇವ್ರು ಏನು ಮಾಡ್ತಿದ್ರು ಅಂದರೆ, ಅವಳನ್ನ ಅಲ್ಲೇ ಹಾಸಿಗೆ ಕೊಟ್ಟು ಅವಳನ್ನೇ ಮಲಗಿಸಿದ್ರು. ಇವನು ರಾಜ ಅಲ್ಲೇ ಹೋಗೋದು, ಅವಳೊಂದಿಗೆ ಸಮಾಲೋಚನೆ, ತನ್ನ ಸಂಪರ್ಕ ಮಾಡ್ಕೊಳ್ಳೋದು, ಬರೋದು ಮಾಡ್ತಿದ್ದ. ಅವಳಿಗೆ ಊಟ ವ್ಯವಸ್ಥೆ ಮಾತ್ರ ಅಲ್ಲೇ ಮಾಡ್ತಿದ್ರು. ಹೆಂಗೆ ಮಾಡ್ತಿದ್ರು ಅಂದರೆ, ಒಂದು ಗೂಡಲ್ಲಿ ಚಟ್ನಿ, ಒಂದು ಗೂಡಲ್ಲಿ ರೊಟ್ಟಿ, ಒಂದು ಗೂಡಲ್ಲಿ ಅನ್ನ, ಇನ್ನೊಂದು ಗೂಡಲ್ಲಿ ಸಾಂಬಾರು, ಇನ್ನೊಂದು ಗೂಡಲ್ಲಿ ಮತ್ತೊಂದು, ಹಿಂಗೆ ತಿನಿಸು ಬೇರೆ ಬೇರೆ ಗೂಡಿನಲ್ಲಿ ಇಡೋದು. ನೀರೊಂದು ಗೂಡಲ್ಲಿ, ಲೋಟ ಒಂದು ಗೂಡು, ತಟ್ಟೆ ಒಂದು ಗೂಡು, ಹಿಂಗೆ. ಆಕೆ ತನ್ನ ಮೂಲ ಜನ್ಮ ಜೀವನ ಪದ್ಧತಿ ಹೇಗುತ್ತೋ ಸ್ವಲ್ಪ ಅದನ್ನು ಆಕೆ ಇಮಿಟೇಟ್ ಮಾಡೋಕ್ಕೆ ಮರುಕಳಿಸ್ಕೊಂಡು ನೆನಪು ಮಾಡಿಕೊಂಡು ಅಲ್ಲಿ ಜೀವನ ಮಾಡ್ತಾ ಇದ್ಲು ಆಕೆ. ಒಂದು ಗೂಡು ಮುಂದೆ ಹೋಗಿ ಅಮ್ಮೋ ರೊಟ್ಟಿ ಅಂತೇಳಿ ಹೊಟ್ಟೆ ಬಡ್ಕೊಳ್ಳೋದು. ಆ ಗೂಡಲ್ಲಿ ಏನಿರುತ್ತೆ ರೊಟ್ಟಿ ಇತ್ತಾ, ಅದು ರೊಟ್ಟಿ ತಗೊಂಡು ಒಂದು ಪಾತ್ರೆ ಅದರೊಳಗೆ ಹಾಕ್ಕೊಳ್ಳೋದು. ಇನ್ನೊಂದು ಗೂಡಿನ ಮುಂದಕ್ಕೆ ಹೋಗೋದು, ಅಮ್ಮೋ ಸಾರು, ಅಲ್ಲಿ ತಗೊಂಡು ಸಾರು ಹಾಕ್ಕೊಳ್ಳೋದು. ಇನ್ನೊಂದು ಗೂಡು ಮುಂದಕ್ಕೆ ಹೋಗಿ ಅನ್ನ ಹಾಕ್ಕೊಳ್ಳೋದು. ಹಿಂಗೆ ಈ ಥರ ಆಕೆ ಹೆಂಗೆ ಭಿಕ್ಷುಕ ವೃತ್ತಿಯಿಂದ ಬಂದು ಯಾವ ರೀತಿ ಮೊದಲಿಂದ ಚಿಕ್ಕ ಬಾಲ್ಯದಿಂದ ಜೀವನ ಮಾಡ್ತಿದ್ಲ, ಅವ್ರ ಅಪ್ಪ ಅವ್ವ ಅಜ್ಜ ಅಜ್ಜಿ ಯಾವ ಥರ ಜೀವನ ಮಾಡೋದನ್ನು ನೋಡಿದ್ಲ, ಅದೇ ಕ್ರಮದಲ್ಲಿ ಆಕೆ ಜೀವನ ಮಾಡ್ತಾ ಬಂದ್ಲು. ಇವ್ರು ಹೊರಗಿಂದ ಆಕೆ ಏನು ಮಾಡ್ತಾಳೆ ಅಂತ ಸ್ವಲ್ಪ ವೀಕ್ಷಣೆ ಮಾಡ್ತಿದ್ರು. ಈ ಮಂತ್ರಿ ಇವರೆಲ್ಲ ರಾಜನಿಗೆ ತೋರಿಸ್ತಿದ್ರು. ರಾಜ ಹೋಗಿ ಬರೋ ಗಳಿಗೆ ಬೇರೆ, ಆಕೆ ನಿಜವಾಗ್ಲೂ ಜೀವನ ನಡೆಸ್ತಕ್ಕಂಥ ಗಳಿಗೆ ಬೇರೆ. ಆ ಟೈಮಲ್ಲಿ ಅವಳು ಹೆಂಗೆ ಬದುಕ್ತಾಳೆ ಅನ್ನೋದನ್ನು ತೋರಿಸ್ತಾ ಇದ್ರು. 1 ತಿಂಗಳಾಯ್ತು, 1-2 ತಿಂಗಳು ಆಯ್ತು, ಹಿಂಗೆ ಟೈಮ್ ಬಿಟ್ಟರು ಒಂದು 40-50 ದಿವಸ 60 ದಿವಸ. ಅವಳಲ್ಲಿ ಸ್ವಲ್ಪ ಬದಲಾವಣೆ ಕಾಣ್ತು. ರಾಜನಿಗೆ ಆಶ್ಚರ್ಯ ಆಯ್ತು, ಓಹೋ ಇವರು ಹೇಳೋದು ನಿಜ, ಇದು ಹುಟ್ಟು ಗುಣ ಇದು. ಅವಳಿಗೆ ಈ ಥರದ ಜೀವನ ಆಕೆಗೆ ಅಡ್ಜಸ್ಟ್ ಆಗಿದೆ. ಹಂಗಾಗಿ ಆಕೆ ಹಿಂಗಿದ್ರೆ ಆಕೆ ಮಾನಸಿಕವಾಗಿ ಸರಿಯಾಗಿರ್ತಾಳೆ, ದೈಹಿಕವಾಗಿ ಸರಿಯಾಗಿರ್ತಾಳೆ ಅಂತ ಅನಿಸ್ತಾ. ಹಾಗಾಗಿ ಅವನು ಏನು ಮಾಡ್ದ, ಆಕೆಯ ಸೌಂದರ್ಯಕ್ಕೆ ಮೋಹಿತನಾಗಿರ್ತಕ್ಕಂಥ ರಾಜ ಆಕೆನ ಬಿಟ್ಕೊಡ್ಲಿಕ್ಕೆ ತಯಾರಿರಲಿಲ್ಲ ಅವನು. ಆದರೆ ಆಕೆಗೆ ಆ ರೀತಿಯ ಜೀವನ ವ್ಯವಸ್ಥೆಯನ್ನು ಇನ್ನೂ ಬೇರೆ ರೀತಿಯಲ್ಲಿ ಸ್ವಲ್ಪ ಕಲ್ಪಿಸಿ ಅವಳನ್ನು ಇಟ್ಕೊಂಡು ಆಕೆಗೊಂದು ಬದುಕನ್ನು ಕೊಟ್ಟ. ಹೀಗೆ ಈ 2 ಕಥೆಗಳು ಹುಟ್ಟು ಗುಣಗಳು
ಮನುಷ್ಯರಿಗೆ ಅವು ಅಷ್ಟೊಂದು ತಕ್ಷಣ ದೂರ ಆಗಲ್ಲ. ಮತ್ತು ಅವರು ಆ ರೀತಿಯ ಒಂದು ಸಂಸ್ಕೃತಿ ಹಿನ್ನೆಲೆಯಲ್ಲಿ ಬೆಳೆದ್ರೆ ಅವರು ಸರಿಯಾಗಿರ್ತಾರೆ ಅನ್ನುವಂಥ ಒಂದು ಸಂದೇಶದ 2 ಕಥೆಗಳು. ಇವು ಕೂಡ ನಾನು ಎಲ್ಲೂ ಓದಿದ್ದಲ್ಲ. ಇವು ಎಲ್ಲೋ ಕೇಳಿರೋದು. ಯಾರ್ಯಾರ ಬಾಯಿಂದ ಕೇಳಿರೋದು. ಇದು ನನಗೆ ಎಲ್ಲಿಂದ ಮೂಲ ಬಂದಿದೆ ಗೊತ್ತಿಲ್ಲ ನನಗೆ. ಅಥವಾ ಯಾವುದಾದ್ರೂ ವಿಕ್ರಮ ಬೇತಾಳನ ಕಥೆಗಳು ಹೇಳ್ತಿದ್ರಲ್ಲ ಅಂಥದ್ರಾಗೆ ಎಲ್ಲಾರು ಇತ್ತಾ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನನ್ನ ಸ್ಮರಣೆಯಿಂದ ಈ 2 ಕಥೆಗಳ ಮೂಲ ಗೊತ್ತಿಲ್ಲ. ಒಂದ್ ಯಾರೋ ನಮಗೆ ಪ್ರೈಮರಿ ಮೇಷ್ಟ್ರು ಹೇಳಿದ್ರು ಅಂತ ಸ್ವಲ್ಪ ನೆನಪು ಅಷ್ಟೇ. ಅದನ್ನ ಬಿಟ್ರೆ ಬೇರೆ ಯಾವ ಜ್ಞಾಪಕವೂ ಇಲ್ಲ. ಒಟ್ಟು ಒಂದು ಚಿಕ್ಕ ನೀತಿಯನ್ನು ಉಳ್ಳಂತ ಕಥೆಗಳು. ಇದ್ರ ಬಗ್ಗೆ ಕಮೆಂಟ್ ಕೂಡ ಮಾಡ್ಬೋದು. ಇದು ಜಾತಿ ಸಂಸ್ಕೃತಿ ಮೇಲೆ ಅಥವಾ ಹಾಗೆ ಹೀಗೆ ಅಂತ ಹೇಳಿ ಹಿಂಗೇನಾದ್ರು. ಅದ್ರ ಕಮೆಂಟ್ ಬೇರೆ ವಿಷಯ. ಬಟ್ ಕಥೆ ಹುಟ್ಟಿರೋದು ಅದು ಯಾವುದೋ ಇವತ್ತು ನಿನ್ನೆ ಹುಟ್ಟಿರೋದಲ್ಲ. ಯಾವುದೋ ಶತಮಾನಗಳ ಕಥೆ ಇದು. ಇಷ್ಟು ಹೇಳ್ತಾ ನನ್ನ ಈ ಕಥೆಯ ನಿರೂಪಣೆ ನಮಸ್ಕಾರ.